ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ವಿಚಾರ ಅನ್ನದಾತನಿಗೆ ಅನ್ಯಾಯ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಜಂಬೂರು. ರೈತರ ಬದುಕಿನ ಜೊತೆ ಸರ್ಕಾರಗಳ ಚೆಲ್ಲಾಟ. ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ತರಾಟೆ. ಹೈಕೋರ್ಟ್ ಮೆಟ್ಟಿಲೇರಿದ್ದ ಮಧ್ಯವರ್ತಿ ಮೆಹಬೂಬ್ ಪಾಷಾ ಮತ್ತು ಮುಬಾರಕ್. ಕ್ರಿಮಿನಲ್ ಕೇಸ್ ರದ್ದುಪಡಿಸಲು ಹೈಕೋರ್ಟ್ಗೆ ಅರ್ಜಿ. ರೈತರಿಗೆ ಟೊಮೊಟೊ ಮಾರಿದ ಹಣ ಕೊಡದ ಮಧ್ಯವರ್ತಿಗಳು. ವಿಚಾರಣೆಗೆ ತಡೆ ನೀಡದ ನ್ಯಾಯಾಲಯ. ಇಡೀ ಭಾರತದಲ್ಲಿ ರೈತನನ್ನ ನಾವು ಅನ್ನದಾತ ಅಂತೀವಿ, ದೇಶದ ಬೆನ್ನೆಲುಬು ಅಂತೀವಿ. ಆದರೆ ಅನ್ನದಾತನ ಬೆನ್ನೆಲುಬನ್ನ ಮುರಿಯುವಂತಹ ಕೆಲಸವನ್ನ ಅಥವಾ ಅನ್ನದಾತನ ತುತ್ತನ್ನೇ ಕಸಿಯುವ ಕೆಲಸವನ್ನ ಬೇರೆ ಬೇರೆ ಕ್ಷೇತ್ರದ ಜನ ಮಾಡ್ತಾನೆ ಬರ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸರ್ಕಾರಗಳು ಮತ್ತೆ ಮಧ್ಯವರ್ತಿಗಳ ಪಾತ್ರ ಬಹಳ ದೊಡ್ಡದಿದೆ ಅಂತಾನೆ ಹೇಳ್ಬೋದು. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದ್ರೆ, ಹೈಕೋರ್ಟ್ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೆ. ಅದರಲ್ಲೂ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ನೇರವಾಗಿ ಒಂದು ಮಾತನ್ನ ಹೇಳ್ತಾರೆ, ಅನ್ನದಾತನಿಗೆ ಅನ್ನ ಕಸಿಯುವ ಕೆಲಸವನ್ನ ಮಾಡಬೇಡಿ ನೀವು ಅಂತ ಹೇಳಿ. ಸೊ ಅದರ ಅರ್ಥ ಏನು ಅಂತಂದ್ರೆ, ನಿಜಕ್ಕೂ ಈ ದೇಶಕ್ಕೆ ಅನ್ನ ಹಾಕುವಂತ ರೈತ ಅವನು ಇವತ್ತು ನೆಮ್ಮದಿಯಿಂದ 3 ಹೊತ್ತು ಊಟ ಮಾಡದೇ ಇರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಬಹಳ ಪ್ರಮುಖ ಕಾರಣ ಒಂದು ಮಧ್ಯವರ್ತಿಗಳು, ಎರಡನೆಯದು ಸರ್ಕಾರದ ವ್ಯವಸ್ಥೆ. ಯಾಕೆ ಅಂದ್ರೆ ಇಡೀ ಭಾರತದಲ್ಲಿ ನೀವು ಆದಾಯದ ಮೂಲಗಳನ್ನ ಹುಡುಕಿ ನೋಡಿದ್ರೆ ಬಹಳ ಉತ್ತುಂಗ ಸ್ಥಿತಿಯಲ್ಲಿ ಇರುವಂತಹದ್ದೇ ಈ ರೈತಾಪಿ ಅಥವಾ ಈ ರೈತಾಪಿ ಕೆಲಸದ ಉಪಕಸಬುಗಳೇನಿದ್ದಾವೆ ಅದರಿಂದ ಬರ್ತಕ್ಕಂಥ ಉತ್ಪನ್ನಗಳು. ಇಡೀ ದೇಶ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿರುವಂತಹ ಜನರಿಗೆ ಹೊಟ್ಟೆಗೆ ಅನ್ನ ಹಾಕುವಂಥದ್ದೇ ರೈತನ ಕೆಲಸ. ಆತ ಒಂದು ದಿನ ನನಗೆ ಇದು ಆಗೋಲ್ಲ ಅಂತ ಹೇಳಿ ನಿಂತ್ರೆ ಇಡೀ ದೇಶದ ಅಥವಾ ಇಡೀ ವಿಶ್ವದ ಜನರ ಹೊಟ್ಟೆಪಾಡಿನ ಪರಿಸ್ಥಿತಿ ಅಯೋಮಯ ಅಂದ್ರೆ ಕೂಡ ಆಶ್ಚರ್ಯ ಇಲ್ಲ. ನಾವಿವತ್ತು ಏನೆಲ್ಲ ಟೆಕ್ನಾಲಜಿಗಳನ್ನ ಕಂಡುಹಿಡಿದ್ರು ಅಥವಾ ಆ ಟೆಕ್ನಾಲಜಿಯಲ್ಲೇ ನಾವು ಬದುಕ್ತೀವಿ ಅಂತ ಹೋದ್ರು ಕೂಡ ಹೊಟ್ಟೆಗೆ ನಾವು ತಿನ್ಬೇಕಾಗಿರುವಂಥದ್ದು ಅದೇ ಅನ್ನ, ಅದೇ ಮುದ್ದೆ, ಅದೇ ರೊಟ್ಟಿ. ಇದರ ಆಚೆಗೆ ನಾವು ಏನನ್ನೂ ತಿನ್ಲಿಕ್ಕಾಗಲ್ಲ. ಅಥವಾ ಬೇರೆ ಏನನ್ನೇ ತಿಂದ್ರೂ ಕೂಡ ಆ ಎಲ್ಲ ಉಪ ಉತ್ಪನ್ನಗಳು ಬರುವಂಥದ್ದು ಇದೇ ರೈತಾಪಿಯ ಹೊಲದಿಂದ. ನೀವೇನೇ ಉತ್ಪನ್ನಗಳನ್ನ ಅಥವಾ ಆಹಾರಗಳನ್ನ ನಾವು ರೆಡಿ ಮಾಡ್ಕೊಳ್ತೀವಿ ಅಂತ ಹೋದ್ರೂ ಕೂಡ ಮೂಲ ಕೈ ಹಾಕುವಂಥದ್ದೇ ರೈತನ ಹೊಲಕ್ಕೆ. ಸೊ ಹೀಗಿರುವಂತ ಸಂದರ್ಭದಲ್ಲಿ ಒಂದು ಸಣ್ಣ ಚಾಕ್ಲೇಟ್ ತಯಾರು ಮಾಡುವಂತ ವ್ಯಕ್ತಿ ತನ್ನ ಚಾಕ್ಲೇಟು ₹1 ಇರಬೇಕಾ, ₹10 ಇರಬೇಕಾ, ಅಥವಾ ₹100 ಇರಬೇಕಾ, ಅಥವಾ ₹200 ಇರಬೇಕಾ, ಅಥವಾ ₹500 ಇರಬೇಕಾ ಅನ್ನುವಂಥದ್ದನ್ನ ಆತ ನಿರ್ಧಾರ ಮಾಡ್ತಾನೆ. ಅದರ ಮೇಲೆ ಆತನೇ ಒಂದು ಮುದ್ರೆಯನ್ನ ಒತ್ತಿ ಈ ಚಾಕ್ಲೇಟು ಇಷ್ಟು ರೂಪಾಯಿಗೆ ಹೋಗಬೇಕು ಅಥವಾ ಮಾರಾಟ ಆಗಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡ್ತಾನೆ. ಆದರೆ ಇಡೀ ಜಗತ್ತಿಗೆ ಅಥವಾ ಇಡೀ ನಮ್ಮ ಭಾರತಕ್ಕೆ ಅನ್ನ ಹಾಕುವಂತ ರೈತನಿಗೆ ಇವತ್ತು ಯಾವ ಸರ್ಕಾರಗಳು ಕೂಡ ನ್ಯಾಯ ಕೊಡುವಂತ ಕೆಲಸಗಳನ್ನ ಇದುವರೆಗೂ ಮಾಡಿಲ್ಲ. ರೈತರು ಶತಶತಮಾನಗಳಿಂದಲೂ ಕೂಡ ಹೋರಾಟಗಳನ್ನ ನಡೆಸ್ತಾನೆ ಬಂದಿದ್ದಾರೆ. ಆದರೆ ಅನ್ನದಾತನ ಅಳಲನ್ನ ಕೇಳುವಂತ ಕೆಲಸವನ್ನ ಮಾತ್ರ ಯಾವ ಸರ್ಕಾರಗಳು ಮಾಡಿಲ್ಲ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಕರ್ನಾಟಕದಲ್ಲಿ ಬಹಳ ದೊಡ್ಡ ಕ್ರಾಂತಿಯನ್ನ ಮಾಡಿದ್ರು, ರೈತರ ಪರವಾಗಿ ಹೋರಾಟವನ್ನ ಮಾಡಿದ್ರು, ಬಾರಿಕೋಲ್ ಚಳುವಳಿಗಳನ್ನ ಮಾಡಿದ್ರು. ಆದರೆ ಅವರ ನಿಲುವುಗಳು ಇವತ್ತಿಗೂ ಕೂಡ ಜಾರಿಗೆ ಬರಲೇ ಇಲ್ಲ. ನಂಜುಂಡಸ್ವಾಮಿ ಅವರು ಇದ್ದಂಥ ಸಂದರ್ಭದಲ್ಲಿ, ಕಡದಾಳ್ ಶಾಮಣ್ಣ ಅವರು ಮುಂಚೂಣಿಯಲ್ಲಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಸರ್ಕಾರಿ ಕಚೇರಿಗಳನ್ನೇ ಜಪ್ತಿ ಮಾಡಿ ರೈತರಿಗೆ ನ್ಯಾಯ ಕೊಡಿಸಿದಂಥ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ. ಆದರೆ ಇವತ್ತು ಬಹಳಷ್ಟು ಕ್ಷೇತ್ರಗಳಲ್ಲಿ ರೈತರನ್ನ ಶೋಷಣೆ ಮಾಡ್ಲಾಗ್ತಾನೆ ಇದೆ. ಅನ್ನದಾತ ಒಂದು ಟೊಮೊಟೊ ಬೆಳೆದಿರ್ಲಿ, ಅಥವಾ ಬದನೆಕಾಯಿ ಬೆಳೆದಿರ್ಲಿ, ಅಕ್ಕಿ ಬೆಳೆದಿರ್ಲಿ, ಜೋಳ ಬೆಳೆದಿರ್ಲಿ, ಅದನ್ನ ತೆಗೆದುಕೊಂಡು ಬಂದು ನೇರವಾಗಿ APMCಗಳಿಗೆ ಮಾರಾಟ ಮಾಡುವಂತಹ ವ್ಯವಸ್ಥೆ ಸೃಷ್ಟಿಯಾಗಬೇಕು, ಅಥವಾ ಮಾರುಕಟ್ಟೆಗೆ ತಂದು ಮಾರಾಟ ಮಾಡುವಂತಹ ವ್ಯವಸ್ಥೆ ಸೃಷ್ಟಿಯಾಗಬೇಕು. ಸರ್ಕಾರಗಳು ಇದುವರೆಗೂ ಕೂಡ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಕಬ್ಬಿನ ವಿಚಾರಕ್ಕೆ ಬಂದ್ರೆ, ಕಬ್ಬಿಗೆ ಬೆಂಬಲ ಬೆಲೆ ಕೊಡುವ ನಿಟ್ಟಿನಲ್ಲಿ ಇನ್ನೂ ಕೂಡ ಸರ್ಕಾರಗಳು ಮೀನಾಮೇಷಗಳನ್ನು ಎಣಿಸ್ತಿದ್ದಾವೆ. ಜೋಳಕ್ಕೆ ಬೆಂಬಲ ಬೆಲೆ ಕೊಡುವ ವಿಚಾರದಲ್ಲಿ, ತೊಗರಿಗೆ ಬೆಂಬಲ ಬೆಲೆ ಕೊಡುವ ವಿಚಾರದಲ್ಲಿ ಇವ್ಯಾವುದೂ ಕೂಡ ಸರ್ಕಾರಗಳಿಂದ ನೇರವಾಗಿ ರೈತನಿಗೆ ಅನುಕೂಲ ಆಗುವ ರೀತಿಯಲ್ಲಿ ಯಾವ ಕೆಲಸಗಳೂ ಆಗ್ತಾ ಇಲ್ಲ.
ಅನ್ನದಾತನಿಗೆ ಪದೇ ಪದೇ ಅನ್ಯಾಯ ಆಗ್ತಾನೆ ಇದೆ. ಆದರೆ ಅವರಿಗೆ ನ್ಯಾಯ ಕೊಡುವಂತ ಕೆಲಸ ಯಾವ ಸರ್ಕಾರಗಳು ಮಾಡ್ತಾ ಇಲ್ಲ ಅಂದ್ರೆ, ಹಾಗಾದ್ರೆ ಇವ್ರು ಯಾರಿಗೂ ಕೂಡ ಅನ್ನದಾತನ ಮೇಲೆ ಅಥವಾ ರೈತನ ಮೇಲೆ ಕಾಳಜಿ ಇಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಬಹಳ ಪ್ರಮುಖವಾಗಿ ಇತ್ತೀಚೆಗೆ ಹೈಕೋರ್ಟ್ಗೆ ಒಂದು ಕೇಸ್ ಬರುತ್ತೆ. ಕೋಲಾರದ ಒಬ್ಬ ಮಧ್ಯವರ್ತಿ ಟೊಮೊಟೊ ಮಾರಾಟ ಮಾಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಮುಬಾರಕ್ ಅನ್ನುವಂಥವನು, ಮತ್ತೊಬ್ಬ ಮೊಹಮ್ಮದ್ ಪಾಷಾ ಅನ್ನುವಂಥದ್ದು. ಸೊ ಈ ಇಬ್ಬರು ವ್ಯಕ್ತಿಗಳು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ. ನಮ್ಮ ಮೇಲೆ ಹಾಕಿರುವಂತ ಕ್ರಿಮಿನಲ್ ಕೇಸ್ಗಳನ್ನ ವಿಚಾರಣೆಗೆ ಕೈಗೆತ್ತಿಕೊಳ್ಬಾರ್ದು, ಅವುಗಳಿಗೆ ತಡೆ ಕೊಡಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಅಪೀಲ್ ಹೋಗ್ತಾರೆ. ಆದ್ರೆ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳಾದಂತಹ ಎಂ ನಾಗಪ್ರಸನ್ನ ಅವರು ನೇರವಾಗಿ ಈ ಇಬ್ಬರು ವ್ಯಕ್ತಿಗಳಿಗೆ ಚಾಟಿ ಬೀಸ್ತಾರೆ ತಮ್ಮ ಮಾತಿನ ಮೂಲಕ. ರೈತರಿಗೆ ಹಾಗಾದ್ರೆ ನ್ಯಾಯ ಕೊಡುವವರು ಯಾರು? ಪ್ರತಿ ಹಂತದಲ್ಲೂ ಕೂಡ ಮಧ್ಯವರ್ತಿಗಳಿಗೆ ಸರಿಯಾದ ರೀತಿಯಲ್ಲಿ ನೀವು ಅವರಿಂದ ಆಹಾರ ಉತ್ಪನ್ನಗಳನ್ನ ತೆಗೆದುಕೊಂಡು ಬಂದು ಆದ್ರೆ ಸರಿಯಾದ ಸಮಯಕ್ಕೆ ಹಣ ಕೊಡದೆ ಹೋದ್ರೆ ಅವರು ಹೇಗೆ ಬದುಕಬೇಕು ಅನ್ನುವಂಥ ಪ್ರಶ್ನೆಯನ್ನು ಎತ್ತುತ್ತಾರೆ. ಜೊತೆಗೆ ನೀನು ಟೊಮೊಟೊ ತೆಗೆದುಕೊಂಡು ಬಂದೆ, ಅವುಗಳನ್ನ ನೀನು ಸರಿಯಾಗಿ ಮಾರಾಟ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ನೆಪ ಹೇಳಿ ನೀವು ಹಣ ಕೊಡದೆ ಹೋದ್ರೆ ಆ ರೈತ ವರ್ಷ ಇಡೀ ಬೆಳೆದಂಥವನು ಎಲ್ಲಿಗೆ ಹೋಗ್ಬೇಕು ಅನ್ನುವಂಥ ಪ್ರಶ್ನೆಯನ್ನು ಎತ್ತುತ್ತಾರೆ. ನಿಜಕ್ಕೂ ಹೈಕೋರ್ಟ್ನ ಈ ಪ್ರಶ್ನೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾದಂಥದ್ದೇ, ಸರ್ಕಾರಗಳು ಬಹಳ ಪ್ರಮುಖವಾಗಿ ಯೋಚನೆ ಮಾಡಬೇಕಾದಂಥ ವಿಚಾರ. ಯಾಕಂದ್ರೆ ರೈತನಿಗೆ ಆತ ಬೆಳೆದಂತಹ ಪ್ರತಿ ಬೆಳೆಗೆ, ಅದು ಅಕ್ಕಿ ಇರಲಿ, ಜೋಳ ಇರಲಿ, ರಾಗಿ ಇರಲಿ, ತೊಗರಿ ಇರಲಿ, ಕಬ್ಬಿರಲಿ, ಹತ್ತಿ ಇರಲಿ, ಮೆಣಸಿರಲಿ, ಯಾವುದೇ ಆಹಾರದ ಉತ್ಪಾದನೆಗೆ ಬೇಕಾದಂತ ಬೆಳೆಗಳನ್ನ ಬೆಳೆದಂತ ಸಂದರ್ಭದಲ್ಲಿ ಅವುಗಳಿಗೆ ಬೆಂಬಲ ಬೆಲೆ ಕೊಟ್ಟು ಅವುಗಳನ್ನ ಖರೀದಿ ಮಾಡುವಂತ ಅಥವಾ ಅವುಗಳನ್ನ ಶೇಖರಣೆ ಮಾಡಿಟ್ಕೊಂಡು ಮಾರಾಟ ಮಾಡುವಂತ ವ್ಯವಸ್ಥೆ ಸೃಷ್ಟಿ ಆಗಬೇಕು. ಅಲ್ಲಲ್ಲಿ ಕೆಲವು ದಾಸ್ತಾನುಗಳು, ಮಳಿಗೆಗಳು ಇದ್ರೂ ಕೂಡ ಅವೆಲ್ಲವೂ ಕೂಡ ಖಾಸಗೀಕರಣದ ವ್ಯಾಪ್ತಿಯಲ್ಲಿದ್ದಾವೆ ಅಥವಾ ಖಾಸಗಿ ವ್ಯಕ್ತಿಗಳ ಹಿಡಿತದಲ್ಲಿದ್ದಾವೆ. ಸರ್ಕಾರ ಆ ವ್ಯವಸ್ಥೆಯನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ಆಹಾರ ಮತ್ತು ಸಂರಕ್ಷಣಾ ಇಲಾಖೆ ಇದುವರೆಗೂ ಎಷ್ಟು ರೈತರಿಗೆ ಈ ರೀತಿಯ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದೆ ಅನ್ನುವಂಥ ಪ್ರಶ್ನೆಯನ್ನ ಎತ್ತಿದ್ರೆ ಅದಕ್ಕೆ ಸರ್ಕಾರದಿಂದ ಸಿಗುವಂತ ಉತ್ತರ 0. ಕಾರಣ ಏನಂತಂದ್ರೆ, ಈ ಆಹಾರ ಮತ್ತು ಸಂರಕ್ಷಣಾ ಇಲಾಖೆ ಯಾವ ರೈತರ ಬಗ್ಗೆಯೂ ಕೂಡ ಕಾಳಜಿಯಿಂದ ಅವರ ಉತ್ಪನ್ನಗಳನ್ನ ಶೇಖರಿಸಿಡುವಂತ ಅಥವಾ ಅವರ ಉತ್ಪನ್ನಗಳಿಗೆ ಸರಿಯಾದಂತ ಬೆಂಬಲ ಬೆಲೆಯನ್ನ ಕೊಡಿಸುವಂತ ಕೆಲಸವನ್ನ ಮಾಡಿಲ್ಲ. ಅವು ಹೆಸರಿಗೆ ಮಾತ್ರ ಇಲಾಖೆಗಳಿರ್ತಕ್ಕಂಥದ್ದು. ಇನ್ನು ಕೃಷಿ ಮಾರುಕಟ್ಟೆ ವ್ಯವಸ್ಥೆ ಅಂತೂ ಅಯೋಮಯ. ಇಲ್ಲಿ ರೈತ ಏಕಾಏಕಿಯಾಗಿ ತನ್ನ ವಸ್ತುಗಳನ್ನ ಅಲ್ಲಿ ಮಾರಾಟ ಮಾಡ್ಲಿಕ್ಕೆ ಹೋದ್ರೆ ಖಂಡಿತ ಕೂಡ ಅಲ್ಲಿ ಮಾರಾಟ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅಲ್ಲಿ ಮಧ್ಯವರ್ತಿಗಳ ಅಥವಾ ದಲ್ಲಾಳಿಗಳ ದರ್ಬಾರೇ ಹೆಚ್ಚಾಗಿರುತ್ತೆ. ಸೊ ಈ ದಲ್ಲಾಳಿಗಳ ಅಥವಾ ಮಧ್ಯವರ್ತಿಗಳ ದರ್ಬಾರಿನಿಂದಾಗಿ ರೈತ ನೇರವಾಗಿ ಮಾರುಕಟ್ಟೆಗೆ ತನ್ನ ವಸ್ತುಗಳನ್ನ ಅಥವಾ ತಾನು ಬೆಳೆದಂತ ಬೆಳೆಗಳನ್ನ ತೆಗೆದುಕೊಂಡು ಬಂದು ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರ್ಕಾರಗಳು ಪ್ರತಿ APMC ಅನ್ನು ಡೆವಲಪ್ ಮಾಡ್ತವೆ, ಕೋಟಿ ಕೋಟಿ ಹಣ ಖರ್ಚು ಮಾಡ್ತವೆ. ಜಿಲ್ಲಾ ಮಟ್ಟದಲ್ಲಿ APMCಗಳಿರುತ್ತೆ, ಕೃಷಿ ಮಾರುಕಟ್ಟೆ ವ್ಯವಸ್ಥೆ ಇರುತ್ತೆ, ತಾಲೂಕು ಮಟ್ಟದಲ್ಲಿ ಕೃಷಿ ಮಾರುಕಟ್ಟೆ ವ್ಯವಸ್ಥೆ ಇರುತ್ತೆ, ಹೋಬಳಿ ಮಟ್ಟದಲ್ಲೂ ಕೂಡ ವ್ಯವಸ್ಥೆ ಇರುತ್ತೆ. ಆದರೆ ಇವ್ಯಾವುಗಳನ್ನು ಕೂಡ ಹಿಡಿತದಲ್ಲಿ ಇಟ್ಕೊಂಡು ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಯಾವುದೇ ಸರ್ಕಾರಗಳು ಇದುವರೆಗೂ ಮಾಡ್ತಾ ಇಲ್ಲ ಸರಿಯಾಗಿ. ಅದು ಈ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಹಿಂದಿದ್ದಂತ BJP ಸರ್ಕಾರ ಇರ್ಬೋದು. ನಾವು ಇವತ್ತು ಪ್ರಜಾಧ್ವನಿ, ಪ್ರಜೆಗಳ ಪರವಾಗಿ ಅಥವಾ ರೈತರ ಪರವಾಗಿ ಇವತ್ತು ಈ ವಿಚಾರವನ್ನ ಚರ್ಚೆ ಮಾಡ್ತಾ ಇರುವಂತದ್ದು, ಧ್ವನಿಯನ್ನ ಎತ್ತುತ್ತಾ ಇರುವಂತದ್ದು. ರೈತರಿಗೆ ನಿಜಕ್ಕೂ ಸಿಗಬೇಕಾದಂತ ನ್ಯಾಯ ಸಿಗಬೇಕು. ಆಗ ಮಾತ್ರ ಈ ದೇಶ ಸಂಪದ್ಭರಿತವಾಗಿ ಉದ್ಧಾರ ಆಗ್ಲಿಕ್ಕೆ ಅಥವಾ ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯ ಆಗುವಂಥದ್ದು. ರೈತ ಒಂದು ಬೆಳೆಯನ್ನ ಬೆಳಿಬೇಕು ಅಂದ್ರೆ ಕನಿಷ್ಠ 3 ತಿಂಗಳಿಂದ 6 ತಿಂಗಳವರೆಗೆ ಕಷ್ಟಪಡ್ತಾನೆ. ಕೆಲವು ಸಾರಿ ವರ್ಷಗಳ ಗಟ್ಟಲೆ ಕೆಲಸ ಮಾಡ್ತಾ ಮಾಡ್ತಾ ಹೈರಾಣಾಗ್ತಾನೆ. ಆದರೆ ಅವನು ಬೆಳೆದ ಬೆಳೆಗೆ ಸರಿಯಾದಂತಹ ಬೆಲೆ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಆತ್ಮಹತ್ಯೆಯ ದಾರಿಯನ್ನು ತುಳಿತಾನೆ ಅಥವಾ ಇನ್ಯಾವುದೋ ಸಂಕಷ್ಟಕ್ಕೆ ಸಿಲುಕ್ತಾನೆ. ಬಡ್ಡಿ ಅಥವಾ ಮೀಟರ್ ಬಡ್ಡಿ ತಂದು ಇಡೀ ರೈತ ಕುಟುಂಬ ಸಾಲದ ಸೂಲಕ್ಕೆ ಸಿಲುಕುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಹಾಗಾದಂಥ ಸಂದರ್ಭದಲ್ಲಿ ತನ್ನ ಮಕ್ಕಳನ್ನ ಮದುವೆ ಮಾಡ್ಲಿಕ್ಕೂ ಆಗೋದಿಲ್ಲ, ಒಂದು ಸಣ್ಣ ಸೂರನ್ನ ಕಟ್ಕೊಳ್ಲಿಕ್ಕೆ ಆಗೋದಿಲ್ಲ. ಇಡೀ ಕುಟುಂಬ ಆರ್ಥಿಕ ಸಂಕಷ್ಟದಲ್ಲಿ ಬಳಲುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದರೆ ಸರ್ಕಾರಗಳು ರೈತರಿಂದ ಆದಾಯವನ್ನ ಪಡೀತವೆ, ಬೆಳೆಗಳನ್ನ
ಮಧ್ಯವರ್ತಿಗಳ ಮೂಲಕ ಮಾರುಕಟ್ಟೆಗೆ ತೆಗೆದುಕೊಂಡು ಬಂದು ನಿಲ್ಲಿಸ್ತವೆ. ಆದರೆ ಅವರಿಗೆ ಸಿಗಬೇಕಾದಂಥ ನ್ಯಾಯ ಅಥವಾ ಅವರ ಬೆಳೆಗಳಿಗೆ ಸಿಗಬೇಕಾದಂಥ ನಿಜವಾದ ಬೆಲೆ ಸಿಗೋದೇ ಇಲ್ಲ. ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ಚಾಕ್ಲೇಟ್ ಅನ್ನ ತಯಾರು ಮಾಡುವಂತ ವ್ಯಕ್ತಿ ಆ ಚಾಕ್ಲೇಟ್ಗೆ ಎಷ್ಟು ಬೆಲೆ ನಿಗದಿ ಮಾಡಬೇಕು ಅನ್ನೋದನ್ನ ಆತ ನಿರ್ಧಾರ ಮಾಡ್ತಾನೆ ಅನ್ನೋದಾದ್ರೆ, ರೈತರು ತಾವು ಬೆಳೆದ ಬೆಳೆಗೆ ಯಾಕೆ ಅವರು ಒಂದು ಬೆಲೆಯನ್ನ ಅಥವಾ ನಾನು ಬೆಳೆದ ಬೆಳೆಗೆ ಇಷ್ಟೇ ಹಣ ನಿಗದಿ ಮಾಡಬೇಕು ಅನ್ನುವಂಥ ಅಧಿಕಾರ ರೈತರಿಗೆ ಯಾಕೆ ನಮ್ಮ ಸರ್ಕಾರಗಳು ಕೊಡೋದಿಲ್ಲ? ಯಾವ ರೈತನು ತನ್ನ ಬೆಳೆಗೆ ಬೇಕಾಬಿಟ್ಟಿಯಾಗಿ ಹಣ ನಿಗದಿಯನ್ನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅವನಿಗೆ ಲಾಸ್ ಆಗಲಿ ಲಾಭ ಆಗಲಿ ಯಾವುದನ್ನೂ ಲೆಕ್ಕಿಸದೆ ಈ ದೇಶದ ಜನರಿಗೆ ಅನ್ನ ಹಾಕುವಂತ ಕೆಲಸವನ್ನ ರೈತ ಬಹಳ ಪ್ರಾಮಾಣಿಕವಾಗಿ ಮತ್ತೆ ನಿಷ್ಪಕ್ಷಪಾತವಾಗಿ ಮಾಡ್ತಾನೆ. ಆದರೆ ವರ್ಷ ಇಡೀ ದುಡಿದಂತ ರೈತನಿಗೆ ತಾನು ಬೆಳೆದ ಬೆಳೆಗೆ ತಾನು ಖರ್ಚು ಮಾಡಿದ ಹಣ ವರ್ಷದ ಕೊನೆಯಲ್ಲಿ ಬರುವಂತ ಬೆಲೆಯಲ್ಲಿ ಯೋಚನೆ ಮಾಡಿ ಅಥವಾ ಅದರ ಲೆಕ್ಕ ಹಾಕಿ ನೋಡಿದ್ರೆ ಅವನ ಖರ್ಚು ಮಾಡಿದಂತಹ ಅರ್ಧ ಹಣ ಕೂಡ ಆತನಿಗೆ ಸಿಕ್ಕೋದಿಲ್ಲ. ಸೊ ಅಂತಹ ವಾತಾವರಣ ಇವತ್ತು ಒಂದು ರೀತಿ ಸೃಷ್ಟಿಯಾಗಿದೆ ಅಥವಾ ಸೃಷ್ಟಿ ಮಾಡಲಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಮಧ್ಯವರ್ತಿಗಳು. ಈ ಮಧ್ಯವರ್ತಿಗಳ ಹಾವಳಿಗಳನ್ನ ಸರ್ಕಾರಗಳು ತಪ್ಪಿಸಬೇಕು. ನೇರವಾಗಿ ಮಾರುಕಟ್ಟೆ ವ್ಯವಸ್ಥೆಯನ್ನ ಅವರಿಗೆ ಕಲ್ಪಿಸಿ ಕೊಟ್ಟಿದ್ದೇ ಆದರೆ ಖಂಡಿತವಾಗಲೂ ಕೂಡ ರೈತ ಮೇಲೆ ಬರಲಿಕ್ಕೆ ಸಾಧ್ಯ ಇದೆ. ಆತನೂ ಕೂಡ ತನ್ನ ಮಕ್ಕಳನ್ನ ಉತ್ತಮ ಶಿಕ್ಷಣವಂತರನ್ನಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಥವಾ ಒಂದು ಉತ್ತಮ ವಾತಾವರಣವನ್ನ ಸಮಾಜದಲ್ಲಿ ಸೃಷ್ಟಿ ಮಾಡಿ ನನ್ನ ಮಕ್ಕಳು ಕೂಡ ಎಲ್ಲರ ಹಾಗೆ ಬದುಕಬಹುದು ಅನ್ನುವಂಥದ್ದನ್ನ ಒಂದು ಆ ವಾತಾವರಣವನ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಆದರೆ ಇವತ್ತಿನ ಪರಿಸ್ಥಿತಿ ಅದಕ್ಕೆ ತದ್ವಿರುದ್ಧ. ರೈತರ ಮಕ್ಕಳು ಕೂಲಿ ಕಾರ್ಮಿಕರಾಗಿ ಬದುಕ್ತಿದ್ದಾರೆ ಹೊರತು ಇವತ್ತು ರೈತರ ಮಕ್ಕಳು IAS IPS ಆದಂತ ನಿದರ್ಶನಗಳು ಬಹಳ ಕಡಿಮೆ. ಕಾರಣ ಏನಂತಂದ್ರೆ ಮಕ್ಕಳಿಗೆ ಅವರಿಗೆ ಓದಿಸ್ಲಿಕ್ಕೆ ಆಗೋದಿಲ್ಲ. ಪ್ರತಿ ವ್ಯವಸ್ಥೆಯಲ್ಲೂ ರೈತನನ್ನ ಹಿಂಡಿ ಹಿಪ್ಪೆ ಮಾಡಿ ಅವರನ್ನ ಇನ್ನೂ ಪಾತಾಳಕ್ಕೆ ತಳ್ತಾ ಇರುವಂತಹ ಈ ಸರ್ಕಾರಿ ವ್ಯವಸ್ಥೆಗಳು, ದಲ್ಲಾಳಿಗಳ ವ್ಯವಸ್ಥೆಗಳು, ಈ ಮಧ್ಯವರ್ತಿಗಳ ಹಾವಳಿ ಇವೆಲ್ಲವೂ ಕೂಡ ಇರುವಂತ ಸಂದರ್ಭದಲ್ಲಿ ರೈತ ಹೇಗೆ ತಾನು ಬೆಳೆದ ಬೆಳೆಯನ್ನ ಮಾರುಕಟ್ಟೆಗೆ ತಂದು ತನಗೆ ಬೇಕಾದ ರೀತಿಯಲ್ಲಿ ಅದನ್ನ ಲಾಭವನ್ನ ಪಡೆದು ಒಂದು ರೀತಿಯ ಅಭಿವೃದ್ಧಿಯ ದಿಕ್ಕಿನಲ್ಲಿ ಅವನು ಸಾಗಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅನ್ನುವಂಥ ಪ್ರಶ್ನೆ ಇವತ್ತು ಉದ್ಭವ ಆಗಿದೆ. ಈ ರಾಜ್ಯದಲ್ಲಿ ಮಾತ್ರವಲ್ಲ, ಇಡೀ ದೇಶದಲ್ಲಿ ರೈತರು ಸಾಕಷ್ಟು ಹೋರಾಟಗಳನ್ನ ನಡೆಸಿದ್ದಾರೆ, ಐತಿಹಾಸಿಕ ಹೋರಾಟಗಳನ್ನ ಮಾಡಿದ್ದಾರೆ. ಮಣ್ಣಿಗಾಗಿ, ನೆಲದ ಜಲಕ್ಕಾಗಿ ಸಾಕಷ್ಟು ಹೋರಾಟಗಳಲ್ಲಿ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಆದರೆ ಆ ರೈತರ ಪ್ರಾಣಗಳಿಗೆ ಯಾವುದೇ ರೀತಿಯ ಕಿಮ್ಮತ್ತಿಲ್ದಂಗಾಗಿದೆ. ಮತ್ತೊಂದು ಕಡೆಯಲ್ಲಿ ಸಾಲದ ಸೂಲಕ್ಕೆ ಸಿಕ್ಕಿ ಇವತ್ತು ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಬೇರೆ ಬೇರೆ ವಲಯಗಳಲ್ಲಿ ಆತ್ಮಹತ್ಯೆಗಳ ಸಂಖ್ಯೆಗಳನ್ನ ಅಥವಾ ರೈತಾಪಿ ವರ್ಗದಲ್ಲಿರುವಂತಹ ಆತ್ಮಹತ್ಯೆಗಳ ಸಂಖ್ಯೆಗಳನ್ನ ನೋಡಿದ್ರೆ ಅತಿ ಹೆಚ್ಚು ಇರುವಂತದ್ದೇ ರೈತಾಪಿ ವರ್ಗದ ಜನ ಆತ್ಮಹತ್ಯೆ ಮಾಡಿಕೊಳ್ತಾ ಇರುವಂತದ್ದು. ಆದ್ರೆ ಎಷ್ಟೋ ಕಡೆಗಳಲ್ಲಿ ತಹಸೀಲ್ದಾರರು ಅಥವಾ ಅಲ್ಲಿರ್ತಕ್ಕಂಥ ವಿಲೇಜ್ ಅಕೌಂಟೆಂಟ್ಗಳು ಇನ್ಯಾರೋ ರೈತನ ಸಾವಿಗೆ ಇನ್ಯಾವುದೋ ಕಾರಣ ಇತ್ತು ಅಂತ ಹೇಳಿ ತೇಪೆ ಸಾರಿಸಿ ತಮ್ಮದೊಂದು ಸಹಿ ಹಾಕಿ ಅವರದ್ದು ಸಾವಿಗೆ ಒಂದು ಅರ್ಥವೇ ಇಲ್ಲದ ರೀತಿಯಲ್ಲಿ ಮಾಡುವಂತ ವ್ಯವಸ್ಥೆಯನ್ನ ಇವತ್ತಿನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸೊ ಹೀಗಿರುವಂತಹ ಸಂದರ್ಭದಲ್ಲಿ ರೈತನಿಗೆ ನ್ಯಾಯ ಕೊಡಿಸುವವರು ಯಾರು? ಈ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನೋ ಹಾಗೆ ಅಧಿಕಾರಿಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಳೋರು ಯಾರು ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ. ಅಧಿಕಾರಿಗಳ ಒಂದು ದುಂಡಾವರ್ತನೆಯಲ್ಲಿ ರೈತನಿಗೆ ನ್ಯಾಯ ಸಿಗುವಂಥದ್ದು ಬಹಳ ಕನಿಷ್ಠ ಅಂತಾನೆ ಹೇಳ್ಬೋದು. ಸರ್ಕಾರಿ ವ್ಯವಸ್ಥೆಯಲ್ಲಿ ಪ್ರತಿ ಹಂತದಲ್ಲೂ ಕೂಡ ರೈತನನ್ನ ಶೋಷಣೆ ಮಾಡುವಂತಹ ವ್ಯವಸ್ಥೆ ಇವತ್ತು ಸೃಷ್ಟಿಯಾಗಿರುವಂಥದ್ದು. ದಲ್ಲಾಳಿಗಳ ಜೊತೆಯಲ್ಲಿ ಅಧಿಕಾರಿಗಳು ಶಾಮೀಲಾಗಿರ್ತಾರೆ ಅಥವಾ ಮಧ್ಯವರ್ತಿಗಳ ಜೊತೆಯಲ್ಲಿ ಶಾಮೀಲಾಗಿರ್ತಾರೆ. ಇನ್ನು ತೂಕದ ವಿಚಾರದಲ್ಲಿ ಬಂದಂತೂ ರೈತರಿಗೆ ಸಿಗುವಂತ ತೂಕಗಳೇ ವ್ಯವಸ್ಥೆಯೇ ಬೇರೆ, ಆದರೆ ದಲ್ಲಾಳಿಗಳಿಗೆ ಸಿಗುವಂತಹ ತೂಕದ ವ್ಯವಸ್ಥೆ ಬೇರೆ. ಆದರೆ ಕೊನೆಗೆ ಅಂತಿಮವಾಗಿ ಗ್ರಾಹಕನಿಗೆ ಅದೇ ತರಕಾರಿ, ಹಣ್ಣು ಹಂಪಲು ಅಥವಾ ಆಹಾರ ಧಾನ್ಯಗಳು ಬಂದು ಬೀಳುವಂತಹ ಸಂದರ್ಭದಲ್ಲಿ ಅಲ್ಲಿ ಸಿಗುವಂತಹ ತೂಕದ ವ್ಯವಸ್ಥೆಯೇ ಬೇರೆ. ಸೊ ಹೀಗಿರುವಂತಹ ಸಂದರ್ಭದಲ್ಲಿ ರೈತನಿಗೆ ಯಾವ ರೀತಿ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇದೆ? ಸೊ ಅದನ್ನ ಸರ್ಕಾರಗಳು ಮಾಡಬೇಕು, ಹಿರಿಯ ಅಧಿಕಾರಿಗಳ ವ್ಯವಸ್ಥೆಯನ್ನು ಮಾಡಬೇಕು, ಯೋಚನೆಯನ್ನ ಮಾಡಬೇಕು, ಸಮಸ್ಯೆ ಎಲ್ಲಿದೆ ಅನ್ನೋದನ್ನು ಹುಡುಕಬೇಕು. ಜನಪ್ರತಿನಿಧಿಗಳು ಕೂಡ ಹಳ್ಳಿಗಳಿಗೆ ತೆರಳಬೇಕು. ಹಳ್ಳಿಗಳಲ್ಲಿ ಏನೇನು ವ್ಯವಸ್ಥೆ ಇದೆ, ರೈತನ ಆಹಾರ ಉತ್ಪಾದನೆ ಹೇಗೆ ಆಗ್ತಾ ಇದೆ, ಸೊ ಅವರ ಕಷ್ಟ ನಷ್ಟಗಳೇನು, ಅಲ್ಲಿ ಆಹಾರ ಉತ್ಪಾದನೆಗೆ ಆದಂತಹ ಸಂದರ್ಭದಲ್ಲಿ ಅವುಗಳನ್ನು ಹೇಗೆ ಶೇಖರಣೆ ಮಾಡಿಡಬೇಕು, ಆ ಶೇಖರಣೆ ಮಾಡಲಿಕ್ಕೆ ಯಾವ ರೀತಿಯ ಗೋದಾಮಿನ ವ್ಯವಸ್ಥೆ ಇದೆ. ಸೊ ಇವೆಲ್ಲವನ್ನು ಕೂಡ ಜನಪ್ರತಿನಿಧಿಗಳಾದಂಥವರು ಕೂಡ
ಪರಿಶೀಲನೆ ನಡೆಸಬೇಕು. ಯಾಕೆಂದ್ರೆ ಜನರಿಂದ ಆಯ್ಕೆ ಆಗಿ ಬಂದಂತಹ ಒಬ್ಬ ಜನಪ್ರತಿನಿಧಿ ಜನರ ಸಮಸ್ಯೆಗಳನ್ನೇ ಆಲಿಸ್ಲಿಲ್ಲ, ಹಳ್ಳಿಗಳಿಗೆ ಹೋಗ್ಲಿಲ್ಲ, ಹಳ್ಳಿಯ ರೈತರ ಸಮಸ್ಯೆಗಳನ್ನ ಅವನು ಕೇಳಲಿಲ್ಲ ಅನ್ನೋದಾದ್ರೆ ಆ ಜನಪ್ರತಿನಿಧಿ ಅನ್ನುವ ಪದಕ್ಕೆ ಅರ್ಥವೇ ಇರೋದಿಲ್ಲ. ಸೊ ಈ ರೀತಿ ರೈತಾಪಿಯಲ್ಲಿ ಪ್ರತಿ ಹಂತದಲ್ಲೂ ಕೂಡ ಕೇವಲ ರೈತರ ಬದುಕು ಮಾತ್ರ ಅಲ್ಲ, ರೈತರ ಜೊತೆಗೆ ಉಪಕಸಬುಗಳನ್ನು ಮಾಡಿಕೊಂಡು ಬದುಕ್ತಾ ಇರುವಂತಹ ಬೇರೆ ಬೇರೆ ಕಸುಬುಗಳು ಕೂಡ ಇವತ್ತಿದ್ದಾವೆ. ಅಂತಹವರ ಕೂಲಿ ಕಾರ್ಮಿಕರ ಉತ್ಪನ್ನಗಳಿಗೂ ಕೂಡ ಇವತ್ತು ಬೆಂಬಲ ಬೆಲೆ ಸಿಗಬೇಕಾಗಿದೆ ಅಥವಾ ಸೂಕ್ತ ಬೆಲೆ ಸಿಗಬೇಕಾಗಿದೆ. ಮಧ್ಯವರ್ತಿಗಳು ಇವತ್ತು ತಮಗೆ ಬೇಕಾದ ರೀತಿಯಲ್ಲಿ ದರ ನಿಗದಿಯನ್ನ ಮಾಡಿಕೊಂಡು ಗ್ರಾಹಕರಿಗೆ ಆ ಉತ್ಪಾದನೆಗಳನ್ನ ಮನಸೋ ಇಚ್ಛೆ ದರ ನಿಗದಿ ಮಾಡಿ ಮಾರಾಟವನ್ನು ಮಾಡ್ತಾರೆ, ತಾವು ಲಾಭಗಳನ್ನ ಮಾಡ್ಕೊಳ್ತಾರೆ. ಆದರೆ ಆ ಲಾಭದ ಕನಿಷ್ಠ 10% ಕೂಡ ರೈತರಿಗೆ ಕೊಡೋ ನಿಟ್ಟಿನಲ್ಲಿ ಅವರು ಯೋಚನೆ ಮಾಡೋದಿಲ್ಲ. ರೈತರು ಹೇಗೂ ಬೆಳೀತಾರೆ, ಹೇಗೂ ಶ್ರಮ ಪಡ್ತಾರೆ, ನಾವು ಕೊಳ್ಳದೇ ಇರಲಿ, ಅವರು ಬೆಳೆಯೋದನ್ನ ಬಿಡೋದಿಲ್ಲ. ಸೊ ಇನ್ಯಾಕೆ ನಾವು ಅವರ ಬಗ್ಗೆ ಚಿಂತೆ ಮಾಡಬೇಕು ಅನ್ನುವಂಥ ನಿಲುವಿಗೆ ಇವತ್ತು ದಲ್ಲಾಳಿಗಳು ಅಥವಾ ಮಧ್ಯವರ್ತಿಗಳು ಬಂದಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಸರ್ಕಾರಗಳು ಮಧ್ಯಪ್ರವೇಶ ಮಾಡಬೇಕು, ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಬೇಕು, ಅದಕ್ಕೊಂದು ವ್ಯವಸ್ಥೆಯನ್ನ ಸೃಷ್ಟಿ ಮಾಡಬೇಕು. ರೈತರು ಇಂಥ ಕಡೆಗಳಲ್ಲಿ ಒಂದು APMCಗೋ ಅಥವಾ ಇನ್ಯಾವುದೋ ಮಾರುಕಟ್ಟೆಗೋ ಅವರ ಬೆಳೆದಿರ್ತಕ್ಕಂಥ ಉತ್ಪಾದನೆಗಳನ್ನ ಅಥವಾ ಬೆಳೆಗಳನ್ನ ತೆಗೆದುಕೊಂಡು ಬಂದು ಅಲ್ಲಿ ಇಡಬೇಕು. ಅವರಿಗೊಂದು ಆ ಚೀಟಿ ಮಾಡುವಂತಹ ಏನು APMCನಲ್ಲಿ ಇರತಕ್ಕಂಥ ವ್ಯವಸ್ಥೆ ಇದೆ. ಸೊ ಅದೇ ರೀತಿಯ ಒಂದು ಕೆಲವುಗಳಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ಬೇಕಾಗಿರೋದು ಏನಂದ್ರೆ, ಪಹಣಿ ಇರುವಂತಹ ರೈತರು ಒಂದ್ ಕಡೆ ವ್ಯವಸ್ಥೆನಲ್ಲಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ಒಂದು ಹಿಡಿತದಲ್ಲಿ ಬರ್ತಾರೆ. ಆದ್ರೆ ಬಹಳಷ್ಟು ರೈತರಿಗೆ ಪಹಣಿ ವ್ಯವಸ್ಥೆ ಇಲ್ಲ. ಬಗರುಕಮಲ್ಲಿ ಜಮೀನ್ ಕೆಲಸ ಮಾಡ್ತಿರ್ತಾರೆ, ಅಲ್ಲಿ ಉತ್ಪಾದನೆಗಳನ್ನ ಮಾಡ್ತಾರೆ, ಬೆಳೆಗಳನ್ನು ಬೆಳೀತಾರೆ, ತರಕಾರಿ ಬೆಳೀತಾರೆ, ಆಹಾರ ಉತ್ಪನ್ನಗಳನ್ನು ಬೆಳೀತಾರೆ. ಇನ್ನು ಅರಣ್ಯದ ಪಕ್ಕದಲ್ಲಿ ಸಾಕಷ್ಟು ಬೆಳೆಯುವಂತ ಸಂದರ್ಭ ಇರುತ್ತೆ. ಸೊ ಈ ಮಲೆನಾಡು ಭಾಗಗಳಲ್ಲಿ ಇರುತ್ತೆ, ಬಹುತೇಕ ಕಡೆಗಳಲ್ಲಿ ಅರಣ್ಯದ ಜೊತೆಗೆ ಅವರು ಬದುಕನ್ನು ನಡೆಸ್ತಾರೆ. ಅಂತ ಕಡೆಗಳಲ್ಲೂ ಕೂಡ ಬೆಳೆಗಳನ್ನು ಬೆಳೀತಾರೆ, ಅವ್ರಿಗೆ ಯಾವುದೇ ರೀತಿಯ ಪಹಣಿ ವ್ಯವಸ್ಥೆ ಇರೋದಿಲ್ಲ. ಸೊ ಇಂತಹ ರೈತರಿಗೂ ಕೂಡ ಒಂದು ಮಾರುಕಟ್ಟೆಯ ವ್ಯವಸ್ಥೆಯನ್ನ ಕಲ್ಪಿಸಿದರೆ, ಅಥವಾ ಯಾವುದೇ ರೈತ ಆಗಿರಲಿ, ಆತ ರೈತ ನೇರವಾಗಿ ಮಾರುಕಟ್ಟೆಗೆ ಅಥವಾ APMCಗೋ ಎಲ್ಲೋ ಒಂದ್ ಕಡೆಗೆ ತಂದು ತನ್ನ ಉತ್ಪನ್ನಗಳನ್ನ ಮಾರಾಟ ಮಾಡಿ ಹೋಗುವಂತ ವ್ಯವಸ್ಥೆ ಕ್ರಿಯೇಟ್ ಆದ್ರೆ ನಿಜಕ್ಕೂ ಈ ಒಂದು ಅನ್ಯಾಯವನ್ನ ತಡೆಯಲಿಕ್ಕೆ ಸಾಧ್ಯತೆ ಇದೆ. ಸರ್ಕಾರಗಳು ಇನ್ನು ಮುಂದಿನ ದಿನಗಳಲ್ಲಾದ್ರೂ ಕೂಡ ಈ ತರದ ಒಂದು ವ್ಯವಸ್ಥೆಯನ್ನ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ರೈತರಿಗೆ ನಿಜಕ್ಕೂ ನ್ಯಾಯ ಕೊಡುವಂತಹ ಅಥವಾ ಅವರ ಬೆಳೆಗೆ ಅವರೇ ಬೆಲೆ ನಿಗದಿ ಮಾಡಿ ಆ ಬೆಲೆಯನ್ನ ಸರ್ಕಾರ ಖರೀದಿ ಮಾಡಿ ಅದರ ಆಧಾರದ ಮೇಲೆ ಇದನ್ನ ಹೊರಗಡೆಗೆ ಮಾರಾಟ ಮಾಡುವಂತಹ ಅಥವಾ ಅದನ್ನ ಶೇಖರಿಸಿ ಇಡುವಂತಹ ಕೆಲಸವನ್ನ ಮಾಡದೆ ಹೋದ್ರೆ ರೈತನಿಗೆ ನಿಜಕ್ಕೂ ಕೂಡ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇಂಥ ವ್ಯವಸ್ಥೆಯನ್ನ ಅಥವಾ ಆ ತರದ ಒಂದು ಟೆಕ್ನಾಲಜಿಯನ್ನ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರಗಳು ಕೆಲಸ ಮಾಡಲಿ. ಆ ನಿಟ್ಟಿನಲ್ಲಿ ರೈತನಿಗೆ ಒಂದು ರೀತಿ ನಿಟ್ಟುಸಿರು ಬಿಡುವಂತಹ ಒಂದು ಪರಿಸ್ಥಿತಿ ಅಥವಾ ವಾತಾವರಣವನ್ನ ಕ್ರಿಯೇಟ್ ಮಾಡಿಕೊಡುವ ಕೆಲಸವನ್ನ ಸರ್ಕಾರಗಳು ಅಥವಾ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಂಬಂಧಪಟ್ಟವರು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.